ಒಂದೆರಡು ಮಾತುಗಳನ್ನು ನಮ್ಮ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಎರಡೂ ಎತ್ತ ಸಾಗಿವೆ ಅನ್ನೋದನ್ನು ಸ್ವಲ್ಪ ಮಾತಾಡೋಣ. ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಇವೆರಡು ವಿಚಾರವಾಗಿ ಬಹಳ ಥಿಯರಿಗಳು ಉದ್ಭವ ಆಗಿವೆ ಮತ್ತು ಬಹಳ ಚರ್ಚೆಗಳು ಸಹ ಆಗಿವೆ. ದೊಡ್ಡ ದೊಡ್ಡ ತಲೆಗಳು ಸಾಕಷ್ಟು ವಿಚಾರಗಳನ್ನ ಸಾಕಷ್ಟು ಥಿಯರಿಗಳ ಮೂಲಕ ಮತ್ತು ಲೇಖನಗಳ ಮೂಲಕ ಸಂಶೋಧನೆಗಳ ಮೂಲಕ ವಿಚಾರಗಳನ್ನ ತಿಳಿಸಿದ್ರೂ ಸಹ ನಮ್ಮ ಕಣ್ಮುಂದೆ ಶಿಕ್ಷಣ ಅನ್ನೋದು ಅಷ್ಟೇನು ಉತ್ತೇಜನಕಾರಿಯಾಗಿ ಕಾಣ್ತಾ ಇಲ್ಲ. ಶಿಕ್ಷಣವನ್ನು ನಾವು ಹೇಗೆ ಗಮನಿಸ್ತಾ ಇದ್ದೀವಿ ಮತ್ತು ಹೇಗೆ ಗ್ರಹಿಸಿದ್ದೀವಿ ಅನ್ನೋದ್ರ ಬಗ್ಗೆ ನನ್ನ ಒಂದೆರಡು ವಾದಗಳನ್ನ ನಿಮ್ಮ ಜೊತೆ ಹಂಚ್ಕೋತೀನಿ. ಸಾಮಾನ್ಯವಾಗಿ ನಾವು ಶಿಕ್ಷಣದ ವಿಚಾರಕ್ಕೆ ಬಂದಾಗ ಈ ಶಾಖೆಗಳ ವಿಚಾರವಾಗಿ ಮಾತಾಡ್ತೇವೆ ಅಥವಾ ಸ್ಟ್ರೀಮ್ಸ್ ವಿಚಾರವಾಗಿ, ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ ಅಂತ. ಇದು ಒಂದು ಟ್ರೆಡಿಷನಲ್ ಮೈಂಡ್ಸೆಟ್ ನಮ್ಮದು. ಈಗ ಸೈನ್ಸ್ ಓದ್ತಾ ಇದ್ದರೆ ಹುಡುಗ ಬುದ್ಧಿವಂತ, ಆರ್ಟ್ಸ್ ಓದ್ತಾ ಇದ್ದರೆ ಅವನ ಗ್ರಹಿಕೆಯ ಒಂದು ಗುಣಮಟ್ಟ ಕಡಿಮೆ ಇದೆ ಅಂತ, ಕಾಮರ್ಸ್ ಓದ್ತಾ ಇದ್ದರೆ ಅದು ಬೇರೆ ರೀತಿ, ಹೀಗೆ. ಆದರೆ ನಮ್ಮ ಒಂದು ಗ್ರಹಿಕೆಯ ಕೊರತೆ ಎಲ್ಲಿದೆ ಅಂತಂದರೆ, ನಾವು ಲಿಬರಲ್ ಎಜುಕೇಷನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಮತ್ತು ಶಿಕ್ಷಣದ ಬಗ್ಗೆ ಮಾತಾಡ್ತಾ ಪಠ್ಯಕ್ರಮದ ಬಗ್ಗೆ ಮಾತ್ರ ನಾವು ಮಾತಾಡ್ತೇವೆ, ಪಠ್ಯಕ್ಕೆ ಮಾತ್ರ ಸೀಮಿತವಾಗಿದೆವೋ ಹೊರತು ಮಾಧ್ಯಮದ ಬಗ್ಗೆ ಯಾಕೆ ಮಾತಾಡಲ್ಲ ನಾವು, ಶಿಕ್ಷಣದ ಮಾಧ್ಯಮದ ಬಗ್ಗೆ. ಈಗ ಇತ್ತೀಚೆಗಷ್ಟೇ ನಾವು ಬಹಳ ಚರ್ಚೆಗೆ ತೊಡಗಿಸ್ಕೊಂಡಿರುವಂತಹ ವಿಚಾರ ಯಾವುದು ಅಂತಂದರೆ ನ್ಯೂ ಎಜುಕೇಷನ್ ಪಾಲಿಸಿ. ಬಹಳನೇ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ ಮತ್ತು ಆ ವಿಚಾರವಾಗಿ ಕಸ್ತೂರಿ ರಂಗನ್ ಅವ್ರಿಗೆ ಮತ್ತು ಅವರ ಟೀಮ್ MK ಶ್ರೀಧರಿಂದ ಒಳಗೊಂಡು ಎಲ್ರಿಗೂ ಸಹ ಶ್ಲಾಘನೆಗಳು ಹೋಗ್ತಿವೆ ಮತ್ತು ಅವ್ರು ಮಾಡಿರುವಂತಹ ಕೆಲಸ ಅಫ್ಕೋರ್ಸ್ ಶ್ಲಾಘನೀಯ. ಆದರೆ ಯಾವುದೇ ಒಂದು ಯೂನಿವರ್ಸಿಟಿ ಇರಬಹುದು ಅಥವಾ ಒಂದು ಸ್ಟೇಟ್ ಇರಬಹುದು, ಗಮನ ಹರಿಸ್ದೇ ಇರುವಂಥ ವಿಚಾರ ಯಾವುದು ಅಂತಂದರೆ ಮೀಡಿಯಮ್ ಆಫ್ ಎಜುಕೇಷನ್. ಬರೀ ಪಠ್ಯ ಒಂದೇ ಮುಖ್ಯನಾ? ಶಿಕ್ಷಕ ಒಬ್ಬನೇ ಮುಖ್ಯನಾ? ಒಳ್ಳೆ ಶಿಕ್ಷಕರು ಬರಲಿ ಅಂತ ಹೇಳಿ ಹೆಚ್ಚು ಮಟ್ಟದ ಹೆಚ್ಚು ಸಂಬಳಗಳನ್ನ, ದಪ್ಪ ಸಂಬಳಗಳನ್ನ ಕೊಟ್ಟು ಒಳ್ಳೊಳ್ಳೆ ತಲೆಗಳನ್ನು ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ ಅನ್ನೋ ಒಂದು ಪಾಲಿಸಿ ಫೈನ್. ಆದರೆ ಒಂದು ಮುಖ್ಯವಾಗಿ ನಮಗೆ ಭಾರತಾದ್ಯಂತ ಬೇಕಿರುವಂಥದ್ದು, ಪ್ಯಾನ್ ಇಂಡಿಯನ್ ಕಾಂಟೆಕ್ಸ್ನಲ್ಲಿ ಬೇಕಿರುವಂಥದ್ದು ಮೀಡಿಯಮ್ ಆಫ್ ಎಜುಕೇಷನ್ ಡಿಸೈಡ್ ಆಗಬೇಕು. 3 ಲ್ಯಾಂಗ್ವೇಜ್ ಪಾಲಿಸಿ ಅಂತ ಮಾಡ್ತಾರೆ ಅಥವಾ 2 ಲ್ಯಾಂಗ್ವೇಜ್ ಪಾಲಿಸಿ ಅಂತ ಮಾಡ್ತಾರೆ. ಆದರೆ ಈ 2 ಲ್ಯಾಂಗ್ವೇಜ್ ಪಾಲಿಸಿ, ಈ ಬೈಲಿಂಗ್ವಿಲಿಸಮ್ ಎಲ್ಲಿಗೆ ಹೋಗ್ತಿದೆ? ಪಠ್ಯಗಳನ್ನ ಇಟ್ಟು ಒಂದೆರಡು ಪದ್ಯಗಳನ್ನೋ ಕತೆಗಳನ್ನೋ ಹೇಳಿ ಒಂದು ಭಾಷೆಯನ್ನು ಕಲಿಸ್ತೀವಿ ಅಂತ ಹೇಳುವಂಥದ್ದು ಸುಳ್ಳು. ಮಕ್ಕಳಿಗೆ ಬೇಕಾಗಿರುವಂತಹ ಮುಖ್ಯವಾದ ಒಂದು ಜ್ಞಾನ ಯಾವುದು ಅಂತಂದರೆ ಕೌಶಲ್ಯ. ಈ ಮುಖ್ಯವಾದ ವಿಚಾರ ಅದು. ಜ್ಞಾನ ಅನ್ನೋದಕ್ಕಿಂತ ಮುಖ್ಯವಾದ ಒಂದು ಕಾಂಪೊನೆಂಟ್ ಏನಪ್ಪ ಅಂತಂದರೆ ಕೌಶಲ್ಯ. ಈ ಕೌಶಲ್ಯಗಳನ್ನ ನಾವು ಹೇಗೆ ಅವರಿಗೆ ರವಾನೆ ಮಾಡ್ತೇವೆ? ಅವರಿಗೆ ಈ ಇಂಟಿಗ್ರೇಟೆಡ್ ಎಜುಕೇಷನ್ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾಗತ್ತೆ. ಅಂದರೆ ವಿಚಾರಗಳ ಒಂದು ರವಾನೆಯ ಜೊತೆಯಲ್ಲಿ ವಿಚಾರಗಳ ಗ್ರಹಿಕೆ ಒಂದು ಭಾಷೆಯ ಮೂಲಕ ಆಗಬೇಕಾಗತ್ತೆ. ಮಾತೃಭಾಷೆ ಅಂತ ಹೇಳಿ ನಾವು 5ನೇ ಕ್ಲಾಸು 6ನೇ ಕ್ಲಾಸ್ ತನಕ ಅವ್ರನ್ನ ಮಾತೃಭಾಷೆಯಲ್ಲೇ ಸೀಮಿತಗೊಳಿಸಿ ಆಮೇಲೆ ಇದ್ದಕ್ಕಿದ್ದ ಹಾಗೆ ಅವ್ರನ್ನ ಇಂಗ್ಲೀಷಿಗೆ ತರುವಂಥದ್ದು ಇದೆಯಲ್ಲ, ಈ ಟ್ರಾನ್ಸಿಷನ್ ವಿಚಾರದಲ್ಲಿ ಹೆಚ್ಚು ಮಕ್ಕಳು ಫೇಲ್ ಆಗ್ತಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋತಾ ಇಲ್ಲ. ಈ ಟ್ರಾನ್ಸಿಷನ್ ಎಷ್ಟು ಮಟ್ಟಿಗೆ ಆಟೋಮ್ಯಾಟಿಕ್ಕಾಗಿ ಆಗ್ತಿದೆ, ಸ್ಪಾಂಟೇನಿಯಸ್ ಆಗಿ ಆಗ್ತಿದೆ, ಎಷ್ಟು ಜನಕ್ಕಾಗುತ್ತೆ, ಅದು ಆಗುತ್ತಾ ಇಲ್ವಾ ಅನ್ನೋದ್ರ ವಿಚಾರವಾಗೂ ನಾವು ಸ್ವಲ್ಪ ಸೈಂಟಿಫಿಕ್ಕಾಗಿ ಯೋಚನೆ ಮಾಡಬೇಕಾಗಿದೆ. ಮಕ್ಕಳಿಗೆ ಭಾಷೆಗಳ ಒಂದು ಎಕ್ಸ್ಪೋಜರ್ ಬಹಳ ಯಂಗ್ ಆಗಿದ್ದಾಗಲೇ ನಾವು ಕೊಡಬೇಕಾಗತ್ತೆ. ಇದೇ ಕಾರಣಕ್ಕೆ ನಾವು ನೋಡ್ತಿರೋ ಹಾಗೆ ಪ್ರೊಫೆಷನಲ್ ಕೋರ್ಸ್ಗೆ ಹೋಗ್ತಿರುವಂತಹ ಕ್ರೀಮಿ ಲೇಯರ್ ಮಕ್ಕಳೇನಿದ್ದಾರೆ, ಅವರು ಯಾವ ಕಾರಣಕ್ಕೂ ಉನ್ನತ ಶಿಕ್ಷಣ, ಯೂನಿವರ್ಸಿಟಿ ಎಜುಕೇಷನ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಹಾಗೆಯೇ ಸ್ಟೇಟ್ ಯೂನಿವರ್ಸಿಟಿಗಳಿಗೆ ಬರ್ತಿರುವಂತಹ ಮಕ್ಕಳುಗಳು ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಹೋಗ್ತಿರುವಂಥ ಮಕ್ಕಳು ಅಗಾಧವಾದ ವ್ಯತ್ಯಾಸ ಇರುತ್ತೆ. ಈ ವ್ಯತ್ಯಾಸಗಳಿಗೆ ಮೂಲ ಕಾರಣ ಏನಂತಂದರೆ ಅವರಿಗೆ ದೊರಕ್ತಾ ಇರುವಂತಹ ಬೇಸಿಕ್ ಎಜುಕೇಷನ್. ಸೊ ಈಗ ಸರ್ಕಾರಿ ಶಾಲೆ ಅಂತ ನಾವು ಬಹಳ ಪ್ರೀತಿಯಿಂದ ಮಾತಾಡ್ತೀವಿ, ಒಂದು ಗೌರವದಿಂದ ಮಾತಾಡ್ತೀವಿ, ಮತ್ತು ಸರ್ಕಾರಿ ಶಾಲೆಗೆ ಮಕ್ಕಳು ಬರಲಿ ಅಂತ 108 ಪಾಲಿಸಿಗಳನ್ನ ಮಾಡ್ಕೋತೀವಿ. ನಲಿ ಕಲಿ ಅಂತೀವಿ, ಮಧ್ಯಾಹ್ನದ ಊಟ ಅಂತೀವಿ, ಬರೋ ಮಕ್ಕಳಿಗೆ ಸೈಕಲ್ ಕೊಡಿಸ್ತೀವಿ ಅಂತೀವಿ. ಇವುಗಳೆಲ್ಲ ಅಟ್ರಾಕ್ಷನ್ಸು, ಇನ್ಸೆಂಟಿವ್ಸು ಫೈನ್. ಅವರು ಬಂದ ನಂತರ ಅವ್ರಿಗೆ ಆಗ್ತಿರುವಂತಹ ಶಿಕ್ಷಣದಲ್ಲಿ ಸಮಸ್ಯೆ ಏನಿದೆ? ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದು ಒಂದೇ ಸಾಕಾಗೋದಿಲ್ಲ, ರಾದರ್ ನಮ್ಮ ಪಾಲಿಸಿಗಳಲ್ಲಿ ಕೆಲವು ಮಾಡಿಫಿಕೇಷನ್ ಆಗಬೇಕಾಗತ್ತೆ. ಹಾಗಾಗಿ ನನ್ನ ಒಂದೇ ವಾದ ಏನಂತಂದರೆ, ನೀವು ಯಾವುದೇ ಪಠ್ಯ ಇಟ್ಕೊಂಡ್ರೂ ಸಹ ಆ ಪಠ್ಯ ನಮಗೆ ಹೆಚ್ಚು ಉಪಯುಕ್ತ ಅಂತ ಅನಿಸೋದು ಯಾವಾಗ ಅಂತಂದರೆ ಮೀಡಿಯಮ್ ಆಫ್ ಎಜುಕೇಷನ್ ಮೊದಲು ನಾವು ಎಸ್ಟಾಬ್ಲಿಷ್ ಮಾಡಿದಾಗ. ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ದ ಮೀಡಿಯಮ್ ಆಫ್ ಎಜುಕೇಷನ್ ಫಸ್ಟ್. ಸಾಧ್ಯವಾದಷ್ಟು ಎರಡೂ ಭಾಷೆಗಳಲ್ಲಿ ಪಾಠ ಆಗಬೇಕು ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಿ, ಇಂಗ್ಲೀಷ್ ಭಾಷೆಯನ್ನು ಅವರಿಗೆ
ಹುಟ್ಟಿನಿಂದಲೇ ಕಲಿಸುವಂತಹ ಅಥವಾ ಡೇ ಒನ್ನಿಂದಲೇ ಮೊದಲನೇ ವರ್ಷದಿಂದಲೇ ಕಲಿಸುವಂತಹ ಒಂದು ಪದ್ಧತಿ ಶುರುವಾದರೆ ಈ ಮಕ್ಕಳಲ್ಲಿರುವಂತಹ ಒಂದು ವ್ಯತ್ಯಾಸಗಳು ಕಡಿಮೆ ಆಗ್ತಾ ಹೋಗ್ತವೆ. ಸೊ ನಾವು ಈಗ ಜ್ಞಾನದಲ್ಲಿ ನಮ್ಮ ಮಕ್ಕಳು ಅರ್ಬನ್ ಮಕ್ಕಳಿಗಿಂತ ಏನು ಕಡಿಮೆ ಇಲ್ಲ, ಅವ್ರಿಗೆ ಇಂಗ್ಲೀಷ್ ಬರೋಲ್ಲ ಅಂತ ಹೇಳುವಂಥ ವಿಚಾರ ಏನಿದೆ ಅದು 70 ವರ್ಷದಿಂದನೂ ಅದೇ ಆಗ್ತಾಯಿದೆ. ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾಯಿಂದ ನಾವು ಬರೀ ಅದನ್ನೇ ನೋಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಜ್ಞಾನದಲ್ಲಿ ಏನು ಕಡಿಮೆ ಇಲ್ಲ, ಓದ್ತಾರೆ ಬರೀತಾರೆ, ಆದರೆ ಅವ್ರಿಗೆ ಸಮಸ್ಯೆ ಏನಿದೆ ಅಂತಂದರೆ ಅವ್ರಿಗೆ ಸ್ವಲ್ಪ ಇಂಗ್ಲೀಷ್ ಕಡಿಮೆ ಇದೆ ಅಂತ. ಆ ಇಂಗ್ಲೀಷ್ ಸ್ವಲ್ಪ ಕಡಿಮೆ ಇದೆ ಅನ್ನೋ ವಿಚಾರನೇ ದೊಡ್ಡ ಸಮಸ್ಯೆ. ನಾನೊಬ್ಬ ಇಂಗ್ಲೀಷ್ ಮೇಷ್ಟ್ರಾಗಿ ಹೇಳುವಂಥದ್ದು ಅಂತ ಅಲ್ಲ, ಇದು ಒಬ್ಬ ಮೇಷ್ಟ್ರಾಗಿ ಜನರಲ್ ಆಗಿರುವಂತಹ ಒಂದು ಸಮಸ್ಯೆಯನ್ನು ನಾನು ಗ್ರಹಿಸಿ ಹೇಳ್ತಿರುವಂಥದ್ದು. ಬೇಕಾಗಿರುವಂತಹ ಮುಖ್ಯವಾದ ಮಾಡಿಫಿಕೇಷನ್ ನಾವು ಏನು ಮಾಡಬೇಕು ಅಂತಂದರೆ ಪಾಲಿಸಿ ಆಫ್ ಎಜುಕೇಷನನ್ನು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಮೀಡಿಯಮ್ ಆಫ್ ಎಜುಕೇಷನ್ ಸಾಧ್ಯವೇ ಅಂತ ನೋಡಬೇಕಾಗತ್ತೆ. ಇಫ್ ಇಟ್ ಇಸ್ ಪಾಸಿಬಲ್ ಫಾರ್ ಅಸ್, ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ದಿಸ್ ಮೀಡಿಯಮ್ ಆಫ್ ಎಜುಕೇಷನ್ ಎಸ್ ಲಿಟಲ್ ಸ್ಟ್ರಿಕ್ಟ್ಲಿ, ಒಂದು ಮಟ್ಟಕ್ಕೆ ಸ್ಟ್ರಿಕ್ಟಾಗಿ ಮಾಡಿದ್ರೆ ಈ ಜನರ ವಾದ ಏನಿದೆ, ನಮ್ಮ ಮಾತೃಭಾಷೆಗೆ ಸ್ವಲ್ಪ ತೊಡಕಾಗುತ್ತೆ, ಮಕ್ಕಳಿಗೆ ಗ್ರಹಿಕೆ ಕಷ್ಟ ಆಗುತ್ತೆ, ಇವುಗಳೆಲ್ಲ ಸೈಂಟಿಫಿಕಲಿ ರಾಂಗ್. ಯಾಕಂತಂದರೆ ಅರ್ಬನ್ ಮಕ್ಕಳಿಗೆ ಸಾಧ್ಯವಾಗುವಂಥದ್ದು ರೂರಲ್ ಮಕ್ಕಳಿಗೆ ಯಾಕೆ ಸಾಧ್ಯವಾಗೋದಿಲ್ಲ? ಅರ್ಬನ್ ಮಕ್ಕಳಿಗೆ ಅವರ ಅಪ್ಪ ಅಮ್ಮನಿಂದ ಸ್ವಲ್ಪ ಸಹಾಯ ದೊರಕುತ್ತೆ ಅನ್ನೋ ಒಂದು ಎಕ್ಸ್ಟ್ರಾ ಫೆಸಿಲಿಟಿ ಬಿಟ್ಟರೆ ಇನ್ನೇನು ಅವ್ರಿಗೆ ಹೆಚ್ಚು ಇನ್ಸೆಂಟಿವ್ಸ್ ಇಲ್ಲ, ಎಕ್ಸ್ಟ್ರಾ ಫೆಸಿಲಿಟೀಸ್ ಇಲ್ಲ. ಆದರೆ ರೂರಲ್ ಮಕ್ಕಳಿಗೆ ಅಪ್ಪ ಅಮ್ಮನಿಂದ ಹೆಚ್ಚು ಸೌಲಭ್ಯಗಳು ದೊರಕ್ತಲೇ ಇರ್ಬೋದು. ಆದರೆ ಮೇಷ್ಟ್ರಿಂದ ಅದು ಸಾಧ್ಯವಾದರೆ ಅವರಿಗೆ ಬೇಕಾಗಿರುವಂತಹ ಇಂಗ್ಲೀಷ್ ಮಾಧ್ಯಮದ ಒಂದು ಶಿಕ್ಷಣವನ್ನು ಬಹಳ ಚಿಕ್ಕ ವಯಸ್ಸಿನಿಂದಲೇ ಕೊಟ್ಟರೆ ಬಹಳ ವ್ಯತ್ಯಾಸಗಳನ್ನ ನಾವು ಕಾಣಬಹುದು. ಯಾಕಂತಂದರೆ ನಾವು ಇವತ್ತು ರ್ಯಾಂಕಿಂಗ್ ಸಿಸ್ಟಮ್ ಅಂತ ನೋಡಿದ್ರೆ ಯೂನಿವರ್ಸಿಟಿಗಳದ್ದು, ನಮ್ಮ ಭಾರತದ ಯೂನಿವರ್ಸಿಟಿಗಳ ರ್ಯಾಂಕಿಂಗ್ ಅನ್ನೋದು ಬಹಳ ಶೋಚನೀಯ ಸ್ಥಿತಿನಲ್ಲಿದೆ. ಯಾಕಂತಂದರೆ ಈ ಸ್ಟೇಟ್ ಯೂನಿವರ್ಸಿಟಿಗಳಿಗೆ ಬರುವಂತಹ ಮಕ್ಕಳು ಏನಿದ್ದಾರೆ ಅವರು ಸಿಟಿಗಳ ಅಥವಾ ಹಳ್ಳಿಗಳ ಕ್ರೀಮಿ ಲೇಯರ್ ಆಗಿರೋದೇ ಇಲ್ಲ. ಈಗ ಕ್ರೀಮಿ ಲೇಯರ್ ಅಂತಂದರೆ ಯಾರು? ಆ ಮಕ್ಕಳುಗಳು ಪ್ರೊಫೆಷನಲ್ ಕೋರ್ಸ್ಗಳನ್ನ ತೊಗೋತಾ ಇದ್ದಾರೆ. ಈ ಪ್ರೊಫೆಷನಲ್ ಕೋರ್ಸ್ಗಳನ್ನ ಅವ್ರು ಯಾಕೆ ತೊಗೋತಾರೆ? ಅಲ್ಲಿ ಹೆಚ್ಚು ಕೆಲಸಗಳ ಲಭ್ಯತೆ ಇದೆ ಮತ್ತು ಅಲ್ಲಿ ಸೋಷಿಯಲ್ ಸ್ಟೇಟಸ್ ಇರುತ್ತೆ ಅಂತ. ಸೊ ಯೂನಿವರ್ಸಿಟಿ ನಾವು ಆಫರ್ ಮಾಡ್ತಿರುವಂತಹ ಕೋರ್ಸ್ಗಳು ಯಾವ ಮಟ್ಟದ ಎಂಪ್ಲಾಯ್ಮೆಂಟ್ಗಳನ್ನು ಕೊಡ್ತಿದೆ ಅನ್ನೋದ್ರ ವಿಚಾರವಾಗಿ ಮಕ್ಕಳಲ್ಲಿ ಬಹಳ ಸೀಮಿತವಾದ ಜ್ಞಾನ ಇದೆ. ಇದು ಇನ್ನೊಂದು ದೊಡ್ಡ ಶೋಚನೀಯವಾದ ಪರಿಸ್ಥಿತಿ. ಸೊ ಹಾಗಾಗಿ ನಾವು ಈ ಬೇಸಿಕ್ ಎಜುಕೇಷನ್ನಿಂದ ಅವರನ್ನು ಉನ್ನತ ಶಿಕ್ಷಣಕ್ಕೆ ಒಂದು ಮಟ್ಟಕ್ಕೆ ಗ್ರೂಮ್ ಮಾಡಬೇಕು ಅಂತಂದರೆ ಬೇಸಿಕ್ ಎಜುಕೇಷನನ್ನು ಒಂದು ಅದ್ಭುತವಾದ ತಳಹದಿ ಅಂತ ಎಚ್ಚರ ವಹಿಸಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಈ ತಳಹದಿನಲ್ಲಿ ನಾವು ಅವರಿಗೆ ಹೆಚ್ಚು ವಿಚಾರಗಳನ್ನ ಕಲಿಸೋದಕ್ಕಿಂತ ಹೆಚ್ಚಾಗಿ ಭಾಷೆಯ ವಿಚಾರವಾಗಿ ಹೆಚ್ಚು ಎಕ್ಸ್ಪೋಜರನ್ನು ಕೊಟ್ಟು ಮಾತಾಡಲಿಕ್ಕೆ, ಬರೆಯಲಿಕ್ಕೆ ಮತ್ತು ಓದಲಿಕ್ಕೆ ಒಂದು ಅದ್ಭುತವಾದ ಕೌಶಲ್ಯವನ್ನು ಮಕ್ಕಳಿಗೆ ಕಲಿಸ್ಬಿಟ್ರೆ ಅವರ ಮುಂದಿನ ಜೀವನಗಳು ತುಂಬ ಸುಗಮ ಆಗುತ್ತೆ ಮತ್ತು ಅವರ ಓದು ಸಹ ಬಹಳ ಸುಗಮ ಆಗುತ್ತೆ ಮತ್ತು ಅವರ ಆಯ್ಕೆಗಳು ಸಹ ಸುಗಮ ಆಗುತ್ತೆ. ಯಾಕಂದರೆ ನಮಗೆ ಬೇಕಾಗಿರೋದು ಏನಂತಂದರೆ ಮಕ್ಕಳು ತಮ್ಮ ಸ್ಟ್ರೆಂತ್ಸನ್ನು ರಿಯಲೈಸ್ ಮಾಡ್ಕೋಬೇಕು ಅಂತಂದರೆ ಈ ಸ್ಟ್ರೆಂತ್ಸ್ಗಳು ಅಥವಾ ವೀಕ್ನೆಸ್ಗಳು ಭಾಷೆಗೆ ಸಂಬಂಧಪಟ್ಟಿದ್ದಾಗಿರಬಾರ್ದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಗೆ ಸಂಬಂಧಪಟ್ಟಿರೋದಾಗಿರಬಾರ್ದು. ಯಾಕಂದರೆ ಈ ಕಾಂಪ್ಲೆಕ್ಸ್ ಅನ್ನೋದು ಅವರಿಗೆ ಮುಖ್ಯವಾಗಿ ಬರೋದು ಈ ಭಾಷೆಯ ಒಂದು ಕೊರತೆಯಿಂದ. ಅದನ್ನು ನಾವು ಏನಾದರೂ ಸರಿಪಡಿಸಿದ್ರೆ ಭಾರತದಲ್ಲಿ ನಾವು ಹೆಚ್ಚು ಒಳ್ಳೆಯ ತಲೆಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅನುಮಾನ ಇಲ್ಲ ಅಂತ ನಾನು ಅಂದ್ಕೋತೀನಿ. ನಮಸ್ಕಾರ.